ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಕಾರಣ ಸಿಬಿಐಗೆ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನ ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ನಿರ್ಧರಿಸುತ್ತೆ. ಈಗ ಎಲ್ಲರ ಚಿತ್ತ ಕೋರ್ಟ್ನ ಆದೇಶದತ್ತ ತೀರ್ಪಿನತ್ತ ನೆಟ್ಟಿರುವಂತಹದ್ದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ನಿರ್ಣಾಯಕ ದಿನ. ಮೂಡಾ ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗುತ್ತಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಇವತ್ತು ಹೈಕೋರ್ಟ್ನಲ್ಲಿ ಮೂಡಾ ಕೇಸ್ನ ವಿಚಾರಣೆ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ವಿಶ್ವಾಸವಿಲ್ಲ, ಸಿಬಿಐಗೆ ಒಪ್ಪಿಸಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಹಾಗಾಗಿಯೇ ನಿರ್ಣಾಯಕ ದಿನ. ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಒಂದು ವೇಳೆ ಕೋರ್ಟ್ ಸಿಬಿಐಗೆ ಕೊಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇ ಆದ್ರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಈಗ ಎಲ್ಲರ ಚಿತ್ತ ಕೋರ್ಟ್ನ ತೀರ್ಪು ಏನಾಗಿರುತ್ತೆ, ಆದೇಶ ಏನಾಗಿರುತ್ತೆ ಅನ್ನೋದ್ರತ್ತ ನೆಟ್ಟಿರುವಂಥದ್ದು. ಈಗಾಗಲೇ ಒಂದು ಕಡೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ತನಿಖೆ ಬಹುತೇಕ ಶರಾಬರಿಯುವ ಹಂತಕ್ಕೆ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಟೆನ್ಷನ್ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ಬೆಳಗ್ಗೆ 10:30ರಿಂದ ಸುದೀರ್ಘ ವಿಚಾರಣೆ ಶುರುವಾಗಲಿದೆ. ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನ ಇವತ್ತೇ ಕೊಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಸಿಬಿಐಗೆ ಮೂಡಾ ಪ್ರಕರಣ ವರ್ಗಾವಣೆ ಆಗುತ್ತಾ? ಲೋಕಾಯುಕ್ತ ತನಿಖೆಗೆ ತಡೆಯನ್ನ ಕೊಡುತ್ತಾ ಹೈಕೋರ್ಟ್? ಅರ್ಜಿ ಇತ್ಯರ್ಥವಾಗುವ ತನಕ ಯಾವುದೇ ಬೆಳವಣಿಗೆ ಆಗೋದು ಬೇಡ ಅನ್ನುವಂತಹ ಸೂಚನೆಯನ್ನೇನಾದರೂ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ರವಾನಿಸುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಮೂಡಾ ಹಗರಣ, 4 ಜನ ಆರೋಪಿಗಳು, ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎ1. ಇವತ್ತು ಸಿಬಿಐ ತನಿಖೆಯ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ ಅಂಥೇಳಿ ವರ್ಣನೆ ಮಾಡಲಾಗ್ತಾ ಇದೆ, ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಏಕಾಏಕಿಯಾಗಿ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆಯಾ, ಅಥವಾ ಮತ್ತೆ ಏನಾದರೂ ವಾದ ಪ್ರತಿವಾದಗಳಿಗೆ ಅವಕಾಶ ಇದೆಯಾ, ಹೇಗೆ ಅಂತ ಹೇಳಿ ಮುರಳಿ? ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣ ಏನಿತ್ತು, ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಕಳೆದ 4 ತಿಂಗಳಿಂದ ಕೂಡ ಬರ್ತಾ ಇರುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಬಂದರು. ಆದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಯಾವಾಗ ರಾಜ್ಯಪಾಲರು ಕೊಡ್ತಾರೆ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಕೊನೆಗೆ ಲೋಕಾಯುಕ್ತದ ತನಿಖೆಗೆ ಒಂದು ಆದೇಶವನ್ನು ಮಾಡುವಂಥದ್ದು. ಲೋಕಾಯುಕ್ತದ ತನಿಖೆಗೆ ಯಾವಾಗ ಆದೇಶವನ್ನು ಮಾಡ್ತಾರೆ? ಸ್ನೇಹಮಯಿ ಕೃಷ್ಣ, ಅಂದ್ರೆ ಲೋಕಾಯುಕ್ತದ ತನಿಖೆ ಪ್ರಾರಂಭವಾಗುವ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅಂದ್ರೆ ಇಲ್ಲೆಲ್ಲರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಅಧೀನದಲ್ಲಿ ಕೆಲಸ ಮಾಡುವಂತ ತನಿಖಾಧಿಕಾರಿಗಳೇ ಕೆಲಸ ಮಾಡೋ ಹಿನ್ನೆಲೆಯಲ್ಲಿ ಪ್ರಭಾವಯುತವಾಗಿ ಅಂದ್ರೆ ಸಿಎಂ ಅವರು ಪ್ರಭಾವವನ್ನು ಬೀರ್ತಾರೆ, ಜೊತೆಗೆ ಪರಿಣಾಮಕಾರಿಯಾಗಿ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಇದರಿಂದ ರಿಸಲ್ಟ್ ಯಾವುದು ಕೂಡ ಬರೋದಿಲ್ಲ ಅಂತ ಹೇಳಿ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಸಿಬಿಐಗೆ ವಹಿಸಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಕಳೆದ 1-1.5 ತಿಂಗಳಿಂದ ಕೂಡ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕಳೆದ ಬಾರಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಡಿಸೆಂಬರ್ 24ನೇ ತಾರೀಕು ಲೋಕಾಯುಕ್ತದವರು ಒಂದು ಅಂತಿಮ ವರದಿಯನ್ನ ಕೋರ್ಟ್ಗೆ ಕೆಳಹಂತದ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಬೇಕಾಯಿತು. ಆದರೆ ಹೈಕೋರ್ಟ್ ಅದನ್ನ ಜನವರಿ 28ಕ್ಕೆ ಸಲ್ಲಿಕೆ ಅಂದ್ರೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಕಾಲಾವಕಾಶವನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಈ ನಡುವೆ 15ನೇ ತಾರೀಕು, ಇವತ್ತು 15ನೇ ತಾರೀಕು ವಿಚಾರಣೆಗೆ ಬರ್ತಿರೋ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡ್ತಾರ ಅಥವಾ ಲೋಕಾಯುಕ್ತದ ತನಿಖೆಗೆ ಏನು ಸೀಮಿತವಾಗಿ ಇಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಹೈಕೋರ್ಟ್ ಇದನ್ನ ಗಮನಿಸುವ ಸಂದರ್ಭದಲ್ಲಿ ಲೋಕಾಯುಕ್ತದ ತನಿಖಾ ಪ್ರಗತಿ ವರದಿ ಏನಿತ್ತು ಅದನ್ನೆಲ್ಲ ಕೂಡ ಪಡ್ಕೊಂಡಿದೆ. ಅದರಲ್ಲಿ ಯಾವ್ಯಾವ ಅಂಶಗಳನ್ನ ಲೋಕಾಯುಕ್ತ ಪರಿಗಣಿಸಿದೆ, ಜೊತೆಗೆ ಆರೋಪಿಗಳ ಸ್ಥಾನದಲ್ಲಿ ಇದ್ದಂತಹ 4 ಜನ ಏನಿದ್ರು, ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಅವರ ಪತ್ನಿ ಇರ್ಬೋದು, ಜೊತೆಗೆ ಬಾಮೈದ, ಜೊತೆಗೆ ಭೂಮಿಯನ್ನು ಮಾರಿದಂತ ದೇವರಾಜ್, ಇವರೆಲ್ಲರ ಹೇಳಿಕೆಗಳು ಯಾವ ರೀತಿ ಇದೆ, ಪರಿಣಾಮಕಾರಿಯಾಗಿ ಯಾವ ರೀತಿಯ ತನಿಖೆಗಳು ಲೋಕಾಯುಕ್ತದಲ್ಲಿ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಹೈಕೋರ್ಟ್ ಗಮನದಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ತನಿಖಾ ವರದಿಯನ್ನು ಕೂಡ ರಿಸೀವ್ ಅನ್ನ ಮಾಡ್ಕೊಂಡಿದೆ. ಇವತ್ತು ಸರಿಸುಮಾರು 10:30, 11 ಗಂಟೆ ಒಳಗಾಗಿ ಅರ್ಜಿ ವಿಚಾರಣೆಗೆ ಬರ್ತಾ ಇರುವಂತದ್ದು. ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಈ ಅರ್ಜಿಯನ್ನ ಯಾವ ರೀತಿಯಲ್ಲಿ ಇತ್ಯರ್ಥವನ್ನ ಮಾಡ್ತಾರೆ. ಇವತ್ತು ಸಂಪೂರ್ಣವಾಗಿ ವಾದ ಪ್ರತಿವಾದವನ್ನ ಆಲಿಸ್ತೀನಿ ಅಂತೇಳಿ ಕಳೆದ ಬಾರಿ ವಿಚಾರಣಾ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಸರಿಸುಮಾರು 11 ಗಂಟೆಗೆ ಪ್ರಾರಂಭವಾದ್ರೆ ಮಧ್ಯಾಹ್ನ 1:30 ತನಕ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ, ಅಥವಾ ಕಾಲಾವಕಾಶವನ್ನ ಏನು ಬೇರೆ ಅರ್ಜಿದಾರರ ಪರ ವಕೀಲರಿರ್ಬೋದು ಅಥವಾ ಏನು ಆರೋಪಿಗಳ ಪರ ವಕೀಲರಿರ್ಬೋದು, ಇವರೆಲ್ಲರೂ ಕೂಡ ಕೇಳುವಂತ ಸಾಧ್ಯತೆಗಳು ಇದೆಯಾ, ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಅಕಸ್ಮಾತ್ ಏನಾದರೂ ಆ ರೀತಿ ಕಾಲಾವಕಾಶವನ್ನು ಕೇಳಿದ್ರೆ ಜನವರಿ 28ಕ್ಕೆ ಕೊಡಬೇಕಾದಂತ ಅಂತಿಮ ವರದಿಯ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ, ಅದೊಂದು ಪೆಂಡಿಂಗ್ ಆಗಿ ಉಳ್ಕೊಳ್ತದೆ. ಜನವರಿ 24ನೇ ತಾರೀಕು ವಿಭಾಗೀಯ ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆ ಕೂಡ ಪೆಂಡಿಂಗ್ ಇರುವಂಥದ್ದು. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಏಕಸದಸ್ಯ ಪೀಠ ಯಾವ ಆದೇಶವನ್ನು ಮಾಡುತ್ತೆ, ಅಥವಾ ಮಧ್ಯಂತರ ಆದೇಶವನ್ನು ಕೊಡ್ತಾ, ಅಥವಾ ಲೋಕಾಯುಕ್ತದ ತನಿಖೆಯನ್ನ ಮುಂದುವರಿಸಲಿಕ್ಕೆ ಒಂದು ಸೂಚನೆಯನ್ನ ಕೊಡ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.